ಓಕೆ, ನಾಗೇಂದ್ರ ಅವ್ರೀಗ ಪ್ರೈವೇಟೈಸೇಷನ್ ಆದರೆ ಅವರು ಸ್ಮಾರ್ಟ್ ಮೀಟರ್ಸ್ಗಳನ್ನು ಅಳವಡಿಸ್ತಾರೆ, ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಸೋರಿಕೆ ಕಡಿಮೆ ಆಗುತ್ತೆ, ಲಾಭ ಆಗುತ್ತೆ. ಅದರಿಂದ ಬಂದಿರುವಂಥದ್ದು ಸರ್ಕಾರಕ್ಕೇನೋ ಒಳ್ಳೆಯದಾಗುತ್ತೆ, ಜನರಿಗೆ ಸೇವೆ ಬಹಳ ನಿರಂತರವಾಗಿ ಆಗುತ್ತೆ. ಎಲ್ಲೂ ಕೂಡ ಈ ಕರೆಂಟ್ ಹೋಯಿತು ಕಟ್ಟಾಯಿತು ಆ ಥರದ್ದಿಲ್ಲ, ತ್ವರಿತವಾಗಿ ಸೇವೆಗಳು ಸಿಗುತ್ತೆ. ಸರ್, ಇವತ್ತು ರಾಷ್ಟ್ರೀಕರಣದಲ್ಲಿ ಮತ್ತು ಸರ್ಕಾರಿಗಳಲ್ಲಿ ಒಂದು ಜವಾಬ್ದಾರಿ ಅಂತ ಇರುತ್ತೆ. ಕರೆಂಟ್ ಹೋದರೆ ನಾವು KEB ಮ್ಯಾನ್ಗೆ ಲೈನ್ಮ್ಯಾನ್ ಫೋನ್ ಮಾಡ್ಬೋದು, ಲೈನ್ಮ್ಯಾನ್ ಫೋನ್ ಎತ್ತಿಲ್ಲ ಅಂದರೆ JE ಫೋನ್ ಫೋನ್ ಮಾಡೋದು, JE ಫೋನ್ ಎತ್ತಿಲ್ಲ ಅಂದರೆ AE ಫೋನ್ ಮಾಡೋದು, AE ಫೋನ್ ಎತ್ತಿಲ್ಲ ಅಂದರೆ AW ಫೋನ್ ಮಾಡೋದು, AW ಎತ್ತಿಲ್ಲ ಅಂದರೆ EE ಫೋನ್ ಮಾಡೋದು, EE ಫೋನ್ ಮಾಡಿ ಜಾಯಿಂಟ್ ಕಮಿಷನ್ ಮಾಡೋದು, ಜಾಯಿಂಟ್ ಕಮಿಷನ್ ಎತ್ತಿಲ್ಲ ಅಂದರೆ ಕಮಿಷನರ್ ಮಾಡ್ಬೋದು. ಇಲ್ಲಿವರೆಗೂ ನಮಗೆ ವ್ಯವಸ್ಥೆ ಇದೆ ಸರ್ಕಾರದಲ್ಲಿ. ಅದೇ ಖಾಸಗೀಕರಣದಲ್ಲಿ ವೋಡಾಫೋನ್ಗೆ ತಿಂಗಳು 28 ದಿವಸದಲ್ಲಿ ನಾವು ಬಿಲ್ ಕಟ್ಟಲ್ಲ ಅಂದರೆ ಕಟ್ ಮಾಡ್ತಾನೆ. ಫೋನ್ ಮಾಡಿ ಬಿಲ್ ಕಟ್ರಿ ನೀವು ಚಾರ್ಜ್ ಮಾಡ್ಕೊಂಡಿರ್ತಾನೆ. ಬಡವ್ರು ಸತ್ತೋಗ್ತಾರೆ ಅಂದ್ರೆ ವ್ಯವಸ್ಥೆನೇ ಸತ್ತೋಗುತ್ತೆ. ಇಲ್ಲಿ ಆನ್ ಟೈಮ್ ಬಿಲ್ ಕಲೆಕ್ಷನ್ ಮಾಡಿದ್ರಲ್ಲಿ ತಪ್ಪೇನಿಲ್ಲ. ಇವತ್ತು ನೋಡಿ, ಇವತ್ತು ಮೂಲ ಸೌಕರ್ಯಗಳೇ ಸರಿಯಾಗಿ ಕೊಡಕ್ಕಾಗದ ಸರ್ಕಾರ ಇವತ್ತು ಖಾಸಗೀಕರಣ. ಇವತ್ತು ಜಿಂದಾಲಲ್ಲಿ ಏನಾಗುತ್ತೆ, ಇವತ್ತು ಟಾಟಾದವರೆಲ್ಲ ಉತ್ತರ ಕರ್ನಾಟಕದವ್ರು ಉತ್ತರ ಭಾರತದವ್ರು ಬರ್ತಾರೆ. ಬಂದಾಗ ಇಲ್ಲಿ ಏನಾಗುತ್ತೆ, ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಎಲ್ಲರೂ ಕೂಡ ಅವ್ರ ಕಡೆ ಇರೋಂಥ ಜನಾಂಗದವ್ರು ಹಾಕಂತಾರೆ. ಅವ್ರನ್ನ ಮಾರ್ವಾಡಿಗಳನ್ನ ಅವ್ರು ಬೇಕಾದಂಥ ಒಂದು ಜನಾಂಗದವ್ರು ತಂದು ಮ್ಯಾನೇಜ್ಮೆಂಟ್ ಕೊಡೋದ್ರಲ್ಲಿ ಇಕ್ಕಂತಾರೆ. ಕೆಳಗಡೆ ಅವ್ರ ಅಂಡರಲ್ಲಿ ಯಾರು ಇಕ್ಕಂತಾರೆ, ಈ ಕಸ ಗುಡ್ಸೋಕ್ಕೆ, ನೀರು ಬಿಡೋಕ್ಕೆ, ಗಾರ್ಡನ್ ಕ್ಲೀನ್ ಮಾಡೋಕ್ಕೆ, ಪಾರ್ಕಿಂಗ್ ಮಾಡೋಕ್ಕೆ, ಕಾರ್ ಓಡಿಸೋಕ್ಕೆ ಕನ್ನಡಿಗರು ಕೆಲ್ಸಕ್ಕೆ ಇಟ್ಕೊಂತಾರೆ, ಕಿರುಕುಳ ಕೊಡ್ತಾರೆ. ಕಿರುಕುಳ ಕೊಟ್ಟಾದ್ಮೇಲೆ ಏನಾಗುತ್ತೆ, ಅಲ್ಲಿ ಹಿತ ಇಲ್ಲದೆ ಆಚೆ ಬರ್ತಾರೆ, ವಿಷ ಕೊಟ್ಟು ಸಾಯ್ತಾರೆ, ಆತ್ಮಹತ್ಯೆಗಳಾಗುತ್ತೆ. ಇವತ್ತು ನೀವು ಜಿಂದಾಲಲ್ಲಿ ನೋಡ್ತಾ ಇರ್ಬೋದು ವ್ಯವಸ್ಥೆನ. ಇವತ್ತು ಟಾಟಾ ಕಂಪ್ನಿ ಎಲ್ಲಿ ಹುಟ್ಟಿರೋದು, ಕಂಪ್ನಿ ಕರ್ನಾಟಕದಲ್ಲಿ ಹುಟ್ಟಿರೋದಾ? ಬೇರೆ ರಾಜ್ಯಗಳಿಂದ ತಂದು ಇಲ್ಲಿ ನೀವು ಈ ಒಂದು ಪ್ರಸ್ತಾವನೆ ಮಾಡಿದ ಕರ್ನಾಟಕದ ಕನ್ನಡಿಗೆ ಮರಣ ಶಾಸನ ಹೊರತು ಅಭಿವೃದ್ಧಿ ಇಲ್ಲ. ಇನ್ನೊಂದು ಹೇಳ್ಬೇಕಂತಂದ್ರೆ, ಇವತ್ತು ರಾಷ್ಟ್ರೀಕರಣದಿಂದ ಜನರು ಕೇಳೋಂತ ಹಕ್ಕಿದೆ. ನಮ್ಮ ಹಕ್ಕನ್ನ ನಾವು ಕೇಳ್ತೀವಿ, KEB ಮುಂದೆ ಪ್ರೊಟೆಸ್ಟ್ ಮಾಡ್ತೀವಿ. ಒಂದಲ್ಲ ಒಂದು ಆಫೀಸರ್ಗಳು ಸ್ಪಂದಿಸ್ತಾರೆ, ಆಕ್ಷನ್ ತಗೊಂತಾರೆ. ಆದ್ರೆ ಖಾಸಗೀಕರಣದಲ್ಲಿ ಇದಾಗಲ್ಲ. ಇವತ್ತು ಸರ್ಕಾರದಲ್ಲಿ ಬರಬೇಕಾದ ಬಾಕಿ 12,500 ಕೋಟಿ ಸರಿಯಾಗಿ ಬಿಲ್ ಪಾವತಿ ಮಾಡ್ತಾ ಇಲ್ಲ. ಯಾರು ಹೊಣೆ ಇದಕ್ಕೆ? ಸರ್ಕಾರ ಯಾಕಂದ್ರೆ ಒಂದು ಜಾಗರೂಕತೆ ತಗೊಂಡಿಲ್ಲ. ಎಲ್ಲೆಲ್ಲಿ ಬಾಕಿ ಇರೋ ಇಲಾಖೆಗಳಿಗೆ ನೋಟಿಸ್ ಕೊಟ್ಟು ಇಮಿಡಿಯೇಟ್ ಕಟ್ಬೇಕಂತ ಯಾಕದು ಆಕ್ಷನ್ ತಗೊಂತ ಇಲ್ಲ. ಇವತ್ತು ನಿಮಗೆ ಖಾಸಗೀಕರಣ ಕಾಡ್ತಾ ಇರೋದು ಯಾಕೆ? ಇವತ್ತು ನೀವು ಗ್ಯಾರಂಟಿ ಯೋಜನೆಗಳು ತಂದಿರೋಂಥ ಸ್ಕೀಮ್ ಇದೆಯಲ್ಲ, ಅವೈಜ್ಞಾನಿಕವಾದ ತಂದಿರೋ ಸ್ಕೀಮ್ ಇದೆಯಲ್ಲ, ಅದು ಪೂರೈಕೆ ಮಾಡಕ್ ಆಗ್ತಾ ಇಲ್ಲ. ಆ ಪೂರೈಕೆಯಿಂದ ಇವತ್ತು ನೀವು ಇದ್ದುತ್ತೆ ಎಲ್ಲೋ ಒಂದು ಇಲಾಖೆನ, ಇಂಧನ ಇಲಾಖೆನ ಎಲ್ಲೋ ಒಂದ್ ಕಡೆ ದಿವಾಳಿ ಮಾಡಿದ್ದೀರಿ ನೀವು. ಇವತ್ತು ನೀವು ಗ್ಯಾರಂಟಿಗಳು ಸಾಲ ತಂದು ಆರ್ಥಿಕ ದಿವಾಳಿ ಮಾಡಿದಿರಿ. ಇವತ್ತು ಖಾಸಗೀಕರಣ ಕಡೆ ಕೊಟ್ಟಾದ್ಮೇಲೆ ಇಲ್ಲಿ ಜಲವಂತ ಏನು ಜ್ವಲಂತ ಸಮಸ್ಯೆಗಳು ಏನು ಇವತ್ತು ರಾಜ್ಯದ ಜನರ ಮಧ್ಯೆ ಇದೆಯಲ್ಲ, ಅದು ಜ್ವಲಂತ ಉಳಿತಾವ, ಅದು ಪರಿಹಾರ ಅಂತ ಆಗಲ್ಲ. ಇವತ್ತು ನಾವು ಕೇಳ್ಬೇಕಾಗಿರೋದು, ಸರ್ವತೋಮುಖ ಅಭಿವೃದ್ಧಿ ಬೇಕಾ, ಏಕಮುಖ ಅಭಿವೃದ್ಧಿ ಬೇಕಾ? ಖಾಸಗಿ ಕಂಪ್ನಿ ಅದು ಒಂದು 5-6 ಕಂಪ್ನಿಗಳ ಕೈಯಲ್ಲಿ ಹೋಗುತ್ತೆ. ಇಡೀ ವ್ಯವಸ್ಥೆನೇ 5-6 ಕಂಪ್ನಿಗಳ ಕಡೆ ಹೋಗುತ್ತೆ. ಇವತ್ತು ಅವ್ರು ನಮ್ಮ ಕಮ್ಯುನಿಕೇಶನ್ ಇಲ್ಲ. ಇವತ್ತು AI ಟೆಕ್ನಾಲಜಿ ಕಾಲದಲ್ಲಿ ಕಾಲ್ ರೆಕಾರ್ಡ್ ಹೋಗುತ್ತೆ. ನಾವು ಸಮಸ್ಯೆ ಹೇಳ್ಬೇಕಂದ್ರೆ, ಒಂದು ಗ್ಯಾಸ್ ಬುಕ್ ಮಾಡ್ಬೇಕಂದ್ರೆ ಇವತ್ತು ನಾವು ಕಾಲ್ ರೆಕಾರ್ಡಲ್ಲಿ ಎಲ್ಲ ಫೀಡ್ ಮಾಡಬೇಕು. ಡಿಸ್ಕನೆಕ್ಟ್ ಆಯಿತು, ನಾವು ಎತ್ತಂಗೆ ಇಲ್ಲ, ಅಲ್ಲಿ ಕನೆಕ್ಷನ್ ಸಿಗಲಿಲ್ಲ, ಕನೆಕ್ಟಿವಿಟಿ ಆಗಲಿಲ್ಲ ಅಂದರೆ ನಮ್ಮ ಮನೇಲಿ ಗ್ಯಾಸೇ ಇಲ್ಲ ಅಂದರೆ ಆ ಕನೆಕ್ಷನ್ ಸಿಗೋವರೆಗೂ, ಅಲ್ಲಿ ನಮಗೆ ಆ ಕನೆಕ್ಟಿವಿಟಿ ಆಗೋವರೆಗೂ ಕಸ್ಟಮರ್ ಕೇರ್ ಹತ್ರನೇ ಮಾತಾಡಬೇಕು. ಪರ್ಸನ್ ಟು ಪರ್ಸನ್ ಮಾತಾಡೋಕ್ಕಾಗಲ್ಲ. ಆವಾಗ ನಮ್ಮ ಕನೆಕ್ಷನ್ ಸಿಗಲಿಲ್ಲ, ನೆಟ್ವರ್ಕ್ ಸಿಗಲಿಲ್ಲ, ಏನಾದ್ರೂ ಕೂಡ ನಾವು ಹಸದಿಂದ ಇರಬೇಕು. ಇವತ್ತು ಸೌದೆ ವ್ಯವಸ್ಥೆಗಳು ನಮ್ಮ ರಾಜ್ಯದಲ್ಲಿ ಇಲ್ಲ. ಈ ರೀತಿಯಲ್ಲಿ ಇವತ್ತು ಖಾಸಗೀಕರಣವ್ರು ಏನು ಮಾಡ್ತಾರೆ, ಟೆಲಿಕಾಲರ್ ವ್ಯವಸ್ಥೆ ಇತ್ತು, ಟೆಲಿಕಾಲರ್ ತೆಗೆದಿದ್ದಾರೆ. AI ಟೆಕ್ನಾಲಜಿಯಲ್ಲಿ ವಾಯ್ಸ್ ಕಾಲಿಂಗ್, ನಿಮಗೆ ಬುಕ್ ಮಾಡಬೇಕಾ ಒಂದನ್ನು ಒತ್ತಿ, ನಿಮ್ಗೆ ಡಿಸ್ಕನೆಕ್ಟ್ ಮಾಡಕ 2 ಒತ್ತಿ, ನಿಮ್ ಬುಕಿಂಗ್ ಆಗಿದೆ ರೀಚಾರ್ಜ್ ಮಾಡಕ 3 ಒತ್ತಿ. ಈ ತರ ಮಾತಾಡ್ತೀವಿ. ಟೆಕ್ನಾಲಜಿ ಬರಲಿ ಬಿಡಿ, ಟೆಕ್ನಾಲಜಿ ಬಗ್ಗೆ ವಿರೋಧ ಇಲ್ಲ ಇಲ್ಲಿ. ಅಲ್ಲ, ಅಂದ್ರೆ ಜನನೇ ಸಿಗಲ್ಲ ಇಲ್ಲಿ. ನಮಗೆ ನೇರವಾಗಿ ಇಲ್ಲಿ ಲೈನ್ ಮ್ಯಾನ್ ಸಿಗ್ತಾನೆ, AE ಸಿಗ್ತಾರೆ, JE ಸಿಗ್ತಾರೆ. ವ್ಯವಸ್ಥೆ ಹೆಂಗಿದೆ? ಈ ವ್ಯವಸ್ಥೆಯಿಂದ ಸಂತೃಪ್ತಿ ಇದೆಯಾ ನಿಮಗೆ? 100% ಸಂತೃಪ್ತಿ ಇದೀವಿ. ಯಾಕಂದ್ರೆ ನಮ್ಗೆ ಕೇಳೋಕ್ಕಿದೆ, ನಮ್ಮಕ್ಕೂ ನಾವು ಕೇಳ್ತೀವಿ. ಇವತ್ತು ಖಾಸಗೀಕರಣ ಮಾಡೋದು ಬರೀ ಲಾಭದಾಯಕ ಮಾಡ್ತಾರೆ. ಇವತ್ತು ನೀವು ಬಿಡದಿ ಟೌನ್ಶಿಪ್ ತಗೊಳ್ಳಿ, ಸುಮ್ಮನೆ ಒಂದು 2 ಅಂಕಿ ಹೇಳ್ತೀನಿ. ಬಿಡಿ ಟೌನ್ಶಿಪ್ ಹೇಳ್ತಾರೆ ಅವರು. ಟೌನ್ಶಿಪ್ಗೆ 18,000 ಕೋಟಿ ಸಾಲ ತರ್ತಾ ಇದ್ರೆ, ಲಾಭ ಎಷ್ಟು? 33,000 ಕೋಟಿ. ಟೌನ್ಶಿಪ್ಗೆ ಅಲ್ಲಿರೋಂಥ ಒಂದು 8,600 ಮನೆಗಳನ್ನ ಕಿತ್ತು ಇವರು ಟೌನ್ಶಿಪ್ ಮಾಡಕ್ ಹೋಗ್ತಾರೆ. ಇದು ಸರಿಯಾದ ಚರ್ಚೆ ಬೇರೆ ದಿಕ್ಕಿಗೆ ಹೋಗುತ್ತೆ. ವಿದ್ಯುತ್ ಸಂಪರ್ಕ ಇದೆ, ಉಚಿತವಾಗಿ ಕರೆಂಟ್ ಇದೆ ಅಂತ ನಮ್ಮ ಮನೆಯಲ್ಲಿ ಬೇಕಾಬಿಟ್ಟಿಯಾಗಿ ಬಳಕೆ ಮಾಡ್ತೀವಲ್ಲ, ನಾಗರಿಕರಾದ ನಮಗೂ ಕೂಡ ಒಂದು ಜವಾಬ್ದಾರಿ ಇರ್ಬೇಕಲ್ವಾ? ಈ ನಷ್ಟಕ್ಕೆ ರಘು, ಈ ನಷ್ಟಕ್ಕೆ ನಾವು ಕೂಡ ಹೊಣೆ ಅಲ್ವಾ? ಒಂದ್ ನಿಮಿಷ ಸರ್, ಈ ವಿಚಾರದಲ್ಲಿ ಬೇಕಾಬಿಟ್ಟು ಹೆಂಗ್ ಯೂಸ್ ಮಾಡ್ತಿದ್ರಿ? ಸ್ಮಾರ್ಟ್ ಮೀಟರ್ ಅಂತ 15,000 ಕೋಟಿ ಲೂಟಿ ಮಾಡಿದ್ರು ನೀವೇ, 15,000 ಕೋಟಿ ಸ್ಕ್ಯಾಮ್ ಸಿಕ್ಕಾಕೊಂಡ್ರು ನೀವೇ. ಇವತ್ತು ಸ್ಮಾರ್ಟ್ ಮೀಟರ್ ಹಾಕಿದ್ರಿ. ಗೃಹ ಜ್ಯೋತಿ ಬಂದ ಮೇಲೆ ಲೈಟ್ ಆನ್ ಇದ್ರೆ ಆಫ್ ಮಾಡಿ ಬರ್ತಿದ್ರು, ಫ್ಯಾನ್ ಆನ್ ಇದ್ರೆ ಆಫ್ ಮಾಡಿ ಬರ್ತಿದ್ರು, ಅನಗತ್ಯವಾಗಿ ಬಳಸ್ತಾ ಇದ್ದಾರೆ. ಅನಗತ್ಯವಾಗಿ ಬಳಸಕ್ಕೆ ಲಿಮಿಟೆಡ್ ಅದು. ನಮಗೆ ನೀವು ಎಕ್ಸೆಸ್ ಕೊಡ್ತಿಲ್ಲ, ನೀವು ಕೊಡ್ತಾ ಇದೆ 200 ಯೂನಿಟ್. 200 ಯೂನಿಟ್ ಮೇಲೆ 201 ಆದ್ರೆ ನೀವು 2,000-3,000 ಪೆನಾಲ್ಟಿ ಆಗ್ತಾ ಇದ್ರಿ. ಒಂದು ವಿಚಾರ. ಎರಡನೇ ವಿಚಾರ, ಎಲ್ಲೂ ಕೂಡ ಇಲ್ಲಿ ಒಂದು ಮೊದಲು ಸೋರಿಕೆ ಆಗ್ತಾರೆ ಅಂತ ಕಡಿವಾಣ.